ಆಸ್ತಿ ಕಬಳಿಕೆಗೆ ಬಿಜೆಪಿ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ಅನ್ಯಾಯ ಮಾಡೋದು ನಮ್ಮ ಉದ್ದೇಶ ಅಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಗಳನ್ನ ಒಗ್ಗಟ್ಟು ಮಾಡೋದು, ದೇಗುಲವನ್ನ ಕಾಪಾಡೋದು ಆಗಿದೆ. ಧರ್ಮಸ್ಥಳವನ್ನ ಕಾಪಾಡೋದು ಎಲ್ಲರ ಕರ್ತವ್ಯ ಎನ್ನುವುದಾಗಿ ಇದೇ ವೇಳೆ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಅನ್ಯಾಯ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಹಾಗೆಯೇ ಹಿಂದೂಗಳನ್ನು ಒಗ್ಗೂಡಿಸುವಂಥ ಕೆಲಸವನ್ನ ಈ ಮೂಲಕ ನಾವು ಮಾಡ್ತೇವೆ. ದೇಗುಲ ಕಾಪಾಡೋದು ಕೂಡ ನಮ್ಮ ಕೆಲಸ ಆಗಿದೆ. ಧರ್ಮಸ್ಥಳವನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಹುಬ್ಬಳ್ಳಿಯಲ್ಲಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಗಳ ನಂಬಿಕೆ ಭಾವನೆ ಏನದಲ್ಲ ಅದನ್ನು ಮುಂದುವರಿಸಬೇಕು. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಲುವಾಗಿ ಇದು ಈ ಧರ್ಮಸ್ಥಳ ಚಲೋ ಅನ್ನುವಂಥ ಕಾರ್ಯಕ್ರಮ. ಇದರಲ್ಲಿ ಯಾವುದೋ ಒಂದು ಆಸ್ತಿ ಹೊಡಿದು ಮತ್ತೊಂದು ಇದು ಬರೋದೇ ಇಲ್ಲ. ಬಹುಶಃ ಒಬ್ಬ DCM ಆಗಿ ಈ ರೀತಿಯಾದ ಸಣ್ಣತನದ ಹೇಳಿಕೆ ಕೊಡ್ತಾರಂತಂದರೆ ನನಗೆ DCM DK ಶಿವಕುಮಾರ್ ವ್ಯಕ್ತಿತ್ವದ ಬಗ್ಗೆ ನಮಗೆ ಅಪನಂಬಿಕೆ ಕೊಡ್ತದೆ. ಆ ರೀತಿಯಾದಂಥ ಹೇಳಿಕೆ ಅವು ಬಹುಶಃ ಅವರ ಒಂದು ನಾಯಕತ್ವಕ್ಕೆ ಯೋಗ್ಯವಾದಂಥದ್ದು ಅಲ್ಲ ಅಂತ ಹೇಳ್ತಾರೆ. ಹಿಂದೂಗಳ ನಂಬಿಕೆ ಭಾವನೆ ಏನದಲ್ಲ ಅದನ್ನು ಮುಂದುವರಿಸಬೇಕು. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಸಲುವಾಗಿ ಇದು ಈ ಧರ್ಮಸ್ಥಳ ಚಲೋ ಅನ್ನುವಂಥ ಕಾರ್ಯಕ್ರಮ. ಇದರಲ್ಲಿ ಯಾವುದೋ ಒಂದು ಆಸ್ತಿ ಹೊಡಿದು ಮತ್ತೊಂದು ಇದು ಬರೋದೇ ಇಲ್ಲ. ಬಹುಶಃ ಒಬ್ಬ DCM ಆಗಿ ಈ ರೀತಿಯಾದ ಸಣ್ಣತನದ ಹೇಳಿಕೆ ಕೊಡ್ತಾರಂತಂದರೆ ನನಗೆ DCM DK ಶಿವಕುಮಾರ್ ವ್ಯಕ್ತಿತ್ವದ ಬಗ್ಗೆ ನಮಗೆ ಅಪನಂಬಿಕೆ ಕೊಡ್ತದೆ. ಆ ರೀತಿಯಾದಂಥ ಹೇಳಿಕೆ ಅವು ಬಹುಶಃ ಅವರ ಒಂದು ನಾಯಕತ್ವಕ್ಕೆ ಯೋಗ್ಯವಾದಂಥದ್ದು ಅಲ್ಲ ಅಂತ ಹೇಳ್ತಾರೆ. ಹಿಂದೂಗಳ ನಂಬಿಕೆ ಭಾವನೆ ಏನದಲ್ಲ ಅದನ್ನು ಮುಂದುವರಿಸಬೇಕು.